ಸಾಲ ಕೊಟ್ಟವನ ಜೊತೆ ಮಂಚ ಏರೋದಕ್ಕೆ ಪತಿಯಿಂದ ಕಾಟ, ಪರಪುರುಷನ ಜೊತೆ ಪಲ್ಲಂಗ ಏರದಿದ್ದಕ್ಕೆ ಕೊಂದೇ ಬಿಟ್ಟ. ಸಾಲ ತೀರಿಸೋದಕ್ಕೆ ಪತ್ನಿಯ ದೇಹ ಮಾರಾಟಕ್ಕಿಟ್ಟಂತಹ ಪಾಪಿ ಪತಿ ಉಸಿರುಗಟ್ಟಿಸಿ ತನ್ನ ಪತ್ನಿಯನ್ನೇ ಹತ್ಯೆಗೈದಿದ್ದಾನೆ. ಪಲ್ಲಂಗ ಹಂಚಿಕೊಂಡ್ರೆ ಮಕ್ಕಳಾಗತ್ತೆ, ಸಾಲ ತೀರುತ್ತೆ ಅಂತ ಪತಿ ಹೇಳಿದ್ದು ಪಾಪಿ ಪತಿಯ ಮಾತನ್ನ ಹೆಂಡತಿ ಧಿಕ್ಕರಿಸಿದ್ದಕ್ಕೆ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಶಹಾಪುರ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಜುಲೈ 25ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಪತಿ ಆರೋಪಿ ಭೀಮಣ್ಣನನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ವರ್ಷ ಶರಣಬಸಮ್ಮ ಮತ್ತು ಭೀಮಣ್ಣ ಮದುವೆಯಾಗಿದೆ. 1 ವರ್ಷದಿಂದ ವಿಪರೀತ ಸಾಲ ಮಾಡಿಕೊಂಡಿದ್ದಂತೆ ಈ ಪತಿರಾಯ ಸಾಲ ತೀರಿಸೋದಕ್ಕಾಗದೆ ಹೆಂಡತಿಗೆ ಕಿರುಕುಳ ಕೊಟ್ಟಿದ್ದ. ಬಹಳ ಸಾಲ ಆಗಿದೆ, ನಾನು ಹೇಳಿದವ್ರ ಜೊತೆ ಮಲಗಬೇಕು, ಸಾಲ ಕೊಟ್ಟವನು ಹೇಗೆ ಹೇಳ್ತಾನೋ ಹಾಗೆ ಮಾಡಬೇಕು, ಹೀಗಂತ ಪತ್ನಿಗೆ ಕಾಟ ಕೊಟ್ಟಿದ್ದ. ಗಂಡನ ಮಾತನ್ನ ನಿರಾಕರಿಸಿದಾಳೆ ಹೆಂಡತಿ. ತನ್ನ ಮಾತಿಗೆ ಸಹಕರಿಸಿಲ್ಲ ಅಂತ ಮನೆಯಲ್ಲೇ ಪತ್ನಿಗೆ ಮುಹೂರ್ತ ಆಗಿತ್ತು. ಆಕೆಯ ಜೀವ ತೆಗೆದಿದ್ದಾನೆ. ನರಹಂತಕ ಶರಣಬಸಮ್ಮಳ ತವರು ಮನೆಯಲ್ಲೇ ಆಕೆಯ ಜೀವ ತೆಗೆದಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.